ಯಾರು ಡ್ಯಾಡ್? ಅದೇ ನೋಡ್ತಾ ಇದ್ದೀನಿ, ಯಾರು ಲಾಯರ್ ಆಫೀಸಿಂದ ಕಳಿಸಿರೋ ಹಾಗಿದೆ. ಅಫಿಷಿಯಲ್ ಮ್ಯಾಟ್ರ್ ಆದರೆ ಆಫೀಸ್ ಅಡ್ರೆಸ್ಸಿಗೆ ಕಳಿಸ್ಬೇಕು, ಮನೆ ಅಡ್ರೆಸ್ಸಿಗೆ ಯಾಕೆ ಕೊರಿಯರ್ ಮಾಡಿದ್ದಾರೆ? ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಏನಾಯ್ತು ಡ್ಯಾಡ್? ನನ್ನ ತಮ್ಮ ವಿಶ್ವೇಶ್ವರ ಲಾಯರ್ ನೋಟಿಸ್ ಕಳಿಸಿದ್ದಾನೆ. ಯಾಕೆ? ನಮ್ಮಣ್ಣ ಪರಮೇಶ್ವರ ಆಸ್ತಿ ವಿಷಯದಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಲ್ಲ, ಅವನ ಜೊತೆ ಶಾಮೀಲಾಗಿ ಇವನು ಲಾಯರ್ ಕಡೆಯಿಂದ ನೋಟಿಸ್ ಕಳಿಸಿದ್ದಾನೆ. ನೀನೇ ನೋಡು. ಏನು ಗೊತ್ತಿಲ್ಲದೆ ಇರೋ ಹಾಗೆ ಪ್ರಿಟೆಂಡ್ ಮಾಡಿಕೊಂಡು ನಮ್ಮ ಮನೆಗೆ ಬರ್ತಿದ್ರು. ಎಷ್ಟು ಧೈರ್ಯ ಅವ್ರಿಗೆ ನಿಮ್ಮ ಮೇಲೆ ಕೇಸ್ ಹಾಕಿ ಫೈಟ್ ಮಾಡೋದಕ್ಕೆ? ನನಗೆ ವರ್ಷನ್ಗೆ ಅವ್ರನ್ನ ನೋಡಿದ್ರೇ ಆಗಲ್ಲ. ಅವ್ರ ಮಾತು ಕೇಳ್ತಾ ಇದ್ರೆ ಇರಿಟೇಟ್ ಆಗುತ್ತೆ. ಏನೋ ನೀವು ಮಮ್ಮಿ ಅವ್ರ ಜೊತೆ ಚೆನ್ನಾಗಿದ್ದೀರ ಅಂತ ನಾವು ಸುಮ್ಮನಿದ್ದೀವಿ. ಬಟ್ ಈ ಲೆವೆಲ್ಗೆ ಇಳಿದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಟೂ ಮಚ್ ಡ್ಯಾಡ್. ವಿಶ್ವೇಶ್ವರನ ಸ್ವಭಾವ ನನಗೆ ಗೊತ್ತು ರಾಹುಲ್. ಯಾರೋ ಅವ್ನು ಹೇಳ್ಕೊಟ್ಟು ಮಾಡಿಸಿರ್ಬೇಕಿದನ್ನು. ಅವ್ರ ಹೆಂಡತಿ ಪ್ರಿಯದರ್ಶಿನಿಗೆ ನಿಮ್ಮ ಕಂಡ್ರೆ ಆಗಲ್ಲ ಅಲ್ವಾ ಡ್ಯಾಡ್? ಅವ್ರಿಗೂ ನಿಮಗೂ ಯಾವಾಗಲೂ ಕನ್ಫಂಟೇಷನ್ ಆಗ್ತಾನೆ ಇರುತ್ತಲ್ವಾ? ಯಾಕೆ ಅವರೇ ಇದನ್ನು ಹೇಳ್ಕೊಟ್ಟಿರಬಾರ್ದು? ಪ್ರಿಯದರ್ಶಿನಿನೇ ಹೇಳ್ಕೊಟ್ಟಿದ್ದಿದ್ರೆ ಯಾವತ್ತೂ ಅವ್ನು ನನ್ನ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಇಷ್ಟು ದಿನ ಅವನಿಗೆ ಈ ಉದ್ದೇಶನೇ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಲಾಯರ್ ನೋಟಿಸ್ ಕಳಿಸಿದ್ದಾನೆ ಅಂದರೆ ಯಾರೋ ಅವನಿಗೆ ಇನ್ಸ್ಟಿಗೇಟ್ ಮಾಡಿರಬೇಕು. ನಿಮ್ಮಣ್ಣ ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾರಲ್ಲ ಡ್ಯಾಡ್, ಅವ್ರ ಇನ್ಫ್ಲೂಯೆನ್ಸಿಂದ ಅಂತ ಕಾಣುತ್ತೆ ನಿಮ್ಮ ತಮ್ಮ ಇದ್ದಕ್ಕಿದ್ದಾಗೆ ಈ ಥರ ಬಣ್ಣ ಬದಲಾಯಿಸ್ತಾ ಇರೋದು. ಏನಾದರೂ ಆಗಲಿ, ವಿಶ್ವೇಶ್ವರನ್ನ ಇಲ್ಲಿಗೆ ಕರೆದು ವಿಚಾರಿಸ್ತೀನಿ. ಆಗ ನಿಜವಾದ ವಿಷಯ ಏನು ಅಂತ ಅವನ ಬಾಯಿಂದಾನೇ ಹೊರಗೆ ಬರುತ್ತೆ. ಮತ್ತೆ ನಿಮ್ಗಾದ್ರೂ ಕಾಫಿ ಕೊಡ್ಲಾ? ಬೇಡಮ್ಮ, ಗುರುನು ಬರಲಿ, ಎಲ್ಲ ಒಟ್ಟಿಗೆ ಕುಡಿಯೋಣ. ಏನೋ ಗುರು ಇಷ್ಟು ಬೇಗ ಬಂದ್ಬಿಟ್ಟೆ ಇವತ್ತು? ಇವತ್ತು ಫಂಕ್ಷನ್ ಇತ್ತಮ್ಮ ಸ್ಕೂಲಲ್ಲಿ, ಬೇಗ ಲೆಟ್ ಆಫ್ ಮಾಡಿದ್ರು, ಬಂದ್ಬಿಟ್ಟೆ. ಈ ಕಾಫಿ ಮಾಡ್ಲಾತೆ? ಜಮುನಾ, ಕಾಫಿ ಕುಡಿದ್ಮೇಲೆ ಇಬ್ರು ಹೊರಗಡೆ ಹೋಗಿದ್ದು ಬರೋಣವಾ? ಅತ್ತೆ, ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕೆ? ಅಪರೂಪಕ್ಕೆ ನಿಮ್ಮ ಮಗ ಖುಷಿಯಾಗಿದ್ದಾರಲ್ಲ ಅದಕ್ಕೆ. ಆಹಾ, ಇವಳು ಮಾತು ಕೇಳಿದ್ರೆ ನಾನು ಯಾವಾಗಲೂ ರೇಗ್ಕೊಂಡೇ ಇರ್ತೀನಿ ಅಂದ್ಕೋಬೇಕು. ಜಮುನಾ, ನೀನು ಬಳೆ ಬಿಡಿಸ್ಕೋಬೇಕು ಅಂತಿದ್ಯಲ್ಲ, ನಾನು ಬರ್ತೀನಿ ನಿನ್ನ ಜೊತೆ, ಹೋಗ್ಬಿಟ್ಟು ಬರೋಣ. ಹೋಗ್ಬಾ ಜಮ್ನಾ, ಅಜಯ್ನ ನಾನು ನೋಡ್ಕೋತೀನಿ. ಹಾಗಲ್ಲ ಅತ್ತೆ, ಅದು ಬಳೆ ಬಿಡಿಸ್ಕೊಳ್ಳೋಕ್ಕೆ ದುಡ್ಡು 2,000 ರೂಪಾಯಿ ಕೊಟ್ಟಿದ್ನಲ್ಲ ಜಮುನಾ, ನಿನ್ನ ಅಕೌಂಟಲ್ಲಿ 8,000 ಇದೆ ಅಂತ ಹೇಳಿದ್ದೆ. ಹೇಳಿದ್ದೆ, ಆದರೆ ಹೀಗಿಲ್ಲ. ಏನಾಯಿತು? ಏನಾಯ್ತು ಹೇಳು ಜಮುನಾ, ದುಡ್ಡೇನಾದರೂ ಕಳೆದೋಯ್ತಾ? ಇಲ್ಲ. ಮತ್ತೆ ಮಾವನವ್ರು ಕೊಟ್ಟಿದ್ದೀನಿ. ಅವ್ರಿಗೆ ಯಾಕೆ ದುಡ್ಡು ಕೊಟ್ಟೆ ಜಮುನಾ? ಕೋರ್ಟ್ ಕೇಸ್ಗೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗಿತ್ತಂತೆ, ಅದನ್ನು ತಗೊಳ್ಳೋಕ್ಕೆ 10,000 ರೂಪಾಯಿ ಕೊಡಬೇಕು ಅಂತ ಆದಿನಾರಾಯಣ್ ಹೇಳಿದ್ರಂತೆ. ಮಾವನವರು ನನ್ನ ಹತ್ರ ದುಡ್ಡು ಕೇಳಿದ್ರು. ನನ್ನ ಹತ್ರ ಇದ್ದಿದ್ದು 8,000 ರೂಪಾಯಿ ಜೊತೆಗೆ ನೀವು ಕೊಟ್ಟಿದ್ದು 2,000 ರೂಪಾಯಿ ಸೇರಿಸ್ಕೊಟ್ಬಿಟ್ಟೆ. ಅವ್ರಿಗೆ
ಸರಿಯಾಗಿ ಸಿಕ್ಕಿದ್ದಾರೆ ಅವ್ರ ಫ್ರೆಂಡು. ಮನೆಗೆ ಬಂದು ಸೇರ್ಕೊಂಡಿರೋದಲ್ಲದೆ ಬೇಕಾದ ದುಡ್ಡು ಬೇರೆ ಕೇಳೋದು. ನಿನಗಾದರೂ ಬುದ್ಧಿ ಬೇಡವಾ? ಯಾವಾಗಲೂ ನನ್ನ ವಿರುದ್ಧ ಏನಾದರೂ ಒಂದು ಮಾಡೋದ್ರಲ್ಲೇ ಇರ್ತೀಯ. ನಿಮ್ಮ ವಿರುದ್ಧವಾಗಿ ನಾನೇನು ಮಾಡಿಲ್ಲ. ಮಾವನವರು ನಿಮಗೋಸ್ಕರನೇ ಆಸ್ತಿಗೋಸ್ಕರ ಫೈಟ್ ಮಾಡ್ತಿರೋದು. ಅವರು ಕೊಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸುಮ್ಮನೆ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಬೈತೀರಿ. ನೋಡ್ದೇನಮ್ಮ, ಇವಳನ್ನ ಈಸಿಯಾಗಿ ಫೂಲ್ ಮಾಡ್ಬೋದು ಅಂತ ಹೇಗೆ ಅಡ್ವಾಂಟೇಜ್ ತೊಗೊಂಡಿದ್ದಾರೆ. ಇವಳು ನಂದೇನು ಪ್ರಯೋಜನ ಗುರು? ಮನೆಗೆ ಬರಲಿ ಗೊತ್ತು. ನೋಡಿ, ನಾನು ಆಗಲೇ ಅವ್ರಿಗೆ ದುಡ್ಡು ಕೊಟ್ಟಾಗಿದೆ. ನೀವು ಜಗಳ ಆಡಿ ಪರಿಸ್ಥಿತಿನ ಇನ್ನೂ ಹಾಳು ಮಾಡಬೇಡಿ. ಮಾವ ಹಿಂದೆ ಸುಳ್ಳು ಹೇಳಿರ್ಬೋದು, ಆದರೆ ಈ ಸಲ ಅವ್ರು ನಾಟಕ ಆಡ್ತಿದ್ದಾರೆ ಅಂತ ನನಗನ್ಸಲ್ಲ. ಹೌದು ಹೌದು, ಫೈಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಟ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು, ಇವಳು ನಂಬಿಟ್ಲು. ನೋಡಿ ಅತ್ತೆ, ನಾನೇನೋ ಇವ್ರು ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಹಾಗೆ ಆಡ್ತಾರೆ. ನಾನು ಕೊಟ್ಟಿದ್ದು ನನ್ನ ದುಡ್ಡು. ನಾನು ಅವತ್ತೇ ಹೇಳಿಲ್ವಾ ಅಮ್ಮ, ಆ ಮನುಷ್ಯ ಬಂದು ಏನಾದರೂ ಒಂದು ತೊಂದರೆ ತಂದಿಡ್ತಾರೆ ಅಂತ. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಬರುತ್ತೆ ಅಂತ ಇವಳು ಬ್ರೈನ್ ವಾಶ್ ಮಾಡಿದ್ದಾರೆ. ಇವಳಿಗೋ ಸ್ವಂತ ಬುದ್ಧಿ ಇಲ್ಲ, ನಾವು ಹೇಳಿದ ಮಾತು ಕೇಳಲ್ಲ. ಜಗ್ಗಣ್ಣ ಇಲ್ವಾ? ಫೋನ್ ಮಾಡಿದ್ದ, ಬಾ ಮಾತಾಡಬೇಕು ಅಂತ. ಡ್ಯಾಡ್, ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನೀನಾ ವಿಶ್ವೇಶ್ವರ? ವರ್ಷ ಕೂಗಿದ್ ನೋಡಿ ನಾನು ಬೇರೆ ಯಾರೋ ಅಂದ್ಕೊಂಡೆ. ಅಲ್ಲ ನೋಡು, ಏನು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಎಷ್ಟು ರಫ್ ಆಗಿ ಮಾತಾಡ್ತಾಳೆ ನಿನ್ನ ಮಗಳು. ಸಂಬಂಧದ ಬೆಲೆ ಏನು ಅಂತ ಗೊತ್ತಿದೆ ನಿಮಗೆ? ಗೊತ್ತಿದ್ರೆ ಡ್ಯಾಡ್ಗೆ ಲಾಯರ್ ನೋಟಿಸ್ ಕಳಿಸ್ತಿರ್ಲಿಲ್ಲ ನೀವು. ರಾಹುಲ್, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ಇದನ್ನೆಲ್ಲ ಮಾತಾಡೋಕ್ಕೆ ನೀನು ಯಾಕೆ ಟೆನ್ಷನ್ ತಗೋತೀಯಾ? ಬಾ ವಿಶ್ವ, ಕೂತ್ಕೋ. ನಿನ್ನ ಲಾಯರ್ ನೋಟಿಸ್ ಬಂದಿದೆ ನನಗೆ. ಆಶ್ಚರ್ಯ ಆಗ್ತಾ ಇದೆ ನನಗೆ. ಆಸ್ತಿ ವಿಷಯದಲ್ಲಿ ಕೇಸ್ ಹಾಕಿ ಫೈಟ್ ಮಾಡ್ತಿದ್ದನು ಪರಮೇಶ್ವರ ಒಬ್ಬನೇ ಅಂದ್ಕೊಂಡಿದ್ದೆ. ಇದ್ದಕ್ಕಿದ್ದಾಗ ನೀನು ಅವನ ಜೊತೆ ಸೇರ್ಕೊಂಡಿದ್ಯಲ್ಲ, ಯಾಕೆ? ಯಾಕೆ ಅಂದರೆ, ನನಗೂ ಪರಮೇಶ್ವರನ್ ಥರನೇ ಆಸ್ತಿ ವಿಷಯದಲ್ಲಿ ಅನ್ಯಾಯ ಆಗಿದೆ ಅನ್ನಿಸ್ತು. ಅದಕ್ಕೆ ಕೇಸ್ ಹಾಕಿ ಫೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೌ ಡೇರ್ ಯು? ಡ್ಯಾಡ್ ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ? ರಾಹುಲ್, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ಇದೀನಲ್ಲ ಮಾತಾಡೋಕ್ಕೆ, ನೀನು ಯಾಕೆ ಟೆನ್ಷನ್ ತಗೋತೀಯ? ನೋಡು ವಿಶ್ವ, ಮೊದಲಿಂದನೂ ನಾವಿಬ್ಬರು ಅನ್ಯೋನ್ಯವಾಗಿದ್ದೀವಿ. ಅಣ್ಣ ಅನ್ನೋ ವಿಶ್ವಾಸದಿಂದ ನೀನು ಅವಾಗವಾಗ ಇಲ್ಲಿಗೆ ಬಂದು ಹೋಗ್ತಿದ್ದಿ. ಯಾವತ್ತೂ ನೀನು ನನ್ನ ವಿರುದ್ಧ ತಿರುಗಿ ನಿಂತೋನಲ್ಲ. ಆದರೆ ಈಗ ಇದ್ದಕ್ಕಿದ್ದಾಗ ಬದಲಾವಣೆ ಆಗಿದೆಯಾ ಅಂದಮೇಲೆ ಇದು ನಿನ್ನ ಸ್ವಂತ ಬುದ್ಧಿ ಅಲ್ಲ, ಯಾರ್ದೋ ಕೈವಾಡ ಇದೆ. ಯಾರೋ ಬೇಕು ಅಂತ ನಿನ್ನನ್ನು ಎತ್ಕಟ್ಟಿ ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ನೋಡ್ತಿದ್ದಾರೆ. ಯಾರದು ವಿಶ್ವ? ನನ್ನ ಹತ್ರ ಹೇಳು. ಪರಮೇಶ್ವರನ್ನೇ ಹೇಳ್ದ, ಅಪ್ಪನ ದುಡ್ಡು ನ್ಯಾಯವಾಗಿ ನಮ್ಮೆಲ್ರಿಗೂ ಸೇರಬೇಕು, ಅದನ್ನು ನೀನೊಬ್ಬನೇ ಉಪಯೋಗಿಸ್ಕೊಂಡಿದೀಯಂತೆ, ಅದರಲ್ಲಿ ನಮಗೂ ಭಾಗ ಬೇಕು. ನಾನು ಅವನ ಜೊತೆ ಸೇರಿಕೊಂಡ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತಂತೆ. ನೋಡು ವಿಶ್ವ, ಅಪ್ಪನ ದುಡ್ಡನ್ನು ನಾನು ಬಳಸ್ಕೊಂಡಿದ್ದು ನಿಜ. ಆಗ ನನಗೆ ಸಂಪಾದನೆ ಇರಲಿಲ್ಲ, ಬಿಸ್ನೆಸ್ಗೆ ಬಂಡವಾಳ ಹಾಕೋಕ್ಕೆ ಬೇರೆ ಕಡೆ ದುಡ್ಡು ಸಿಗಲಿಲ್ಲ.
ಅದಕ್ಕೆ ಅಪ್ಪನ ದುಡ್ಡನ್ನೇ ಬಿಸ್ನೆಸ್ಗೆ ಹಾಕ್ಕೊಂಡೆ. ಈಗ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿದ್ದೀನಿ. ಆದರೆ ಅದು ಬರೀ ಅಪ್ಪನ ದುಡ್ಡಿಂದಲ್ಲ, ನನ್ನ ದುಡಿಮೆಯ ಶ್ರಮದಿಂದ, ನನ್ನ ಅದೃಷ್ಟದಿಂದ ನಾನು ಮೇಲೆ ಬಂದಿದ್ದು. ಹಾಗಂತ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಮರ್ತುಬಿಟ್ಟಿದ್ದೀನಿ ಅಂದ್ಕೊಂಡ್ಯಾ? ನೀನು ಯಾವಾಗ ಬಂದರೂ ನಾನು ನಿನಗೆ ದುಡ್ಡು ಕೊಡ್ತಾ ಇರಲಿಲ್ವಾ ಹೇಳು? ಅಷ್ಟೇ ಯಾಕೆ, ಪರಮೇಶ್ವರನ ಬಿಡುಗಡೆ ಆಗೋದಕ್ಕೂ 60,000 ರೂಪಾಯಿ ಕೊಡೋದಕ್ಕೆ ನಾನು ಅವಾಗಲೇ ರೆಡಿಯಾಗಿದ್ನಲ್ಲ. ಆಗ ಅವನೇ ತಾನೇ ಬೇಡ ಅಂದಿದ್ದು. ಇಷ್ಟೆಲ್ಲ ಗೊತ್ತಿದ್ದು ನನ್ನ ವಿಶ್ವಾಸನ ಮರೆತು ನೀನು ಅವನ ಜೊತೆ ಸೇರಿಕೊಂಡಿದ್ಯಲ್ಲ, ಇದು ನ್ಯಾಯ ಅನ್ಸುತ್ತಾ? ಅಯ್ಯೋ, ಕೇಳಿದಾಗಲೆಲ್ಲ ದುಡ್ಡು ಕೊಟ್ಬಿಟ್ರೆ ಆಗೋಯ್ತಾ? ಓಹೋ, ಏನೋ ನೀನು ಹೇಳಿದ ಕೆಲಸ ಮಾಡಿಕೊಟ್ರೆ ವಿಶ್ವಾಸದಿಂದ ಒಂದು ಸ್ವಲ್ಪ ಕೊಡ್ತೀಯಪ್ಪ, ಅಷ್ಟಕ್ಕೆ ಏನು ನೀನು ಮಹಾ ಕೊಟ್ಟಿರೋದು? ಇದುವರೆಗೂ ನೀನು ಕೊಟ್ಟಿರೋದು 1 ಲಕ್ಷನೂ ಆಗಿಲ್ಲ ನೆಟ್ಗೆ, ಅಷ್ಟಕ್ಕೆ ಅಪ್ಪನ ಆಸ್ತಿಲಿ ನ್ಯಾಯ ಸಿಕ್ಕಾಗೋಯ್ತಾ? ಪರಮೇಶ್ವರಣ್ಣ ಏನು ಹೇಳ್ದ ಗೊತ್ತಾ? ಈ ಕೇಸ್ನ ನಾವು ಕೋರ್ಟ್ನಲ್ಲಿ ಗೆದ್ದರೆ ಒಬ್ಬೊಬ್ರಿಗೂ 10 ಕೋಟಿ ಸಿಗುತ್ತಂತೆ. ಅಷ್ಟೆಲ್ಲ ದುಡ್ಡು ಕೊಡಬೇಕಲ್ಲ ಅನ್ನೋ ಭಯಕ್ಕೇನೆ ಈ ಕೇಸ್ ಮುಚ್ಚಿ ಹಾಕಬೇಕು ಅಂತ ನೀನು ಅವನ ಹತ್ರ ಅಷ್ಟು ಗೋಗರಿತಾ ಇರೋದು. ಓಹೋ, ಅಷ್ಟೆಲ್ಲ ಹೇಳ್ಕೊಟ್ಟಿದ್ದಾನ ನಿನಗೆ ಅವನು? ನನ್ನ ಮೇಲೆ ಕೇಸ್ ಗೆಲ್ಲೋದು ಅಂದರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದೀಯಾ? ನನಗೆ ಯಾವ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಇದೆ ಗೊತ್ತಾ ನಿನಗೆ? ಇನ್ನೂ 10 ವರ್ಷ ಫೈಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ನಿಮಗೆ. 10 ಕೋಟಿ ಅಲ್ಲ, 10 ರೂಪಾಯಿ ಕೂಡ ಸಿಗಲ್ಲ ನಿಮಗೆ ನನ್ನಿಂದ. ಅಷ್ಟು ಪವರ್ಫುಲ್ ಆಗಿದ್ದಾರೆ ನಮ್ಮ ಲಾಯರು. ನಿಜ ಹೇಳಬೇಕು ಅಂದರೆ ಕೇಸ್ ನಡೆಸಿದ್ರೆ ನಷ್ಟ ಆಗೋದು ನಿಮಗೆ. ಲಾಯರ್ಸ್ ಫೀಸ್ ಕೊಡಬೇಕು, ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ಬೇಕು, ಸಾಕ್ಷಿಗಳನ್ನ ಅರೇಂಜ್ ಮಾಡಿಕೊಡ್ಬೇಕು, ಕನ್ವೇಯನ್ಸ್ ಚಾರ್ಜು, ಎಲ್ಲದಕ್ಕೂ ಎಷ್ಟು ಖರ್ಚಾಗುತ್ತೆ? ಪಾಪ ಅವನೊಬ್ಬನೇ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾನೆ ಅಂತ ಅನುಕಂಪದಿಂದ ಹಾಗೆ ಹೇಳಿದೆ. ಕೇಸ್ ವಾಪಸ್ ತಗೋ ಅಂತ. ಅವನಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ ವಿಶ್ವ. ಯಾರು ಕೊಡ್ತಾರೆ ನಿನಗೆ ಲಾಯರ್ ಫೀಸು? ಈಗಲೇ ನಿನ್ನ ಹೆಂಡತಿ ನಿನ್ನನ್ನು ಅಪ್ರಯೋಜಕ ಅಂದ್ಯಾಳೆ. ಅವಳು ದುಡ್ಡು ಕೊಟ್ಟು ನಿನ್ನ ಪರವಾಗಿ ಫೈಟ್ ಮಾಡ್ತಾಳಾ? ಕೇಸ್ ನಡೆಸೋಕೆ ನೀನು ಒಂದು ವೇಳೆ ಸಾಲ ಮಾಡಿದ್ಯಾ ಅಂತ ಇಟ್ಕೋ. ಕೇಸ್ ಸೋತ್ರೆ ಏನು ಗತಿ? ಸಾಲ ತೀರ್ಸಕ್ಕಾಗದೆ ಬೀದಿಗೆ ಬೀಳ್ಬೇಕಾಗತ್ತೆ ನೀನು. ನಿನ್ನ ಮಾತು ಕೇಳಿದ್ರೆ ನೀನು ಹೇಳೋದೇ ಸರಿ ಅನಿಸುತ್ತೆ ಜಗಣ್ಣ. ಪ್ರಿಯದರ್ಶಿನಿ ಅಂತೂ ಖಂಡಿತ ದುಡ್ಡಿನ ಸಪೋರ್ಟ್ ಕೊಡಲ್ಲ. ಅವನಿಗಾದರೆ ಸಂಪಾದನೆ ಮಾಡೋ ಮಕ್ಕಳಿದ್ದಾರೆ, ನನಗೆ ಯಾರಿದ್ದಾರೆ? ಛೇ, ಅವನು ಹೇಳಿದ ಮಾತು ಕೇಳ್ಕೊಂಡು ನಾನು ದುಡುಕ್ಬಿಟ್ನೋ ಏನೋ. ಎಲ್ಲ ಅವನ ಫ್ರೆಂಡ್ನಿಂದಾನೇ ಆಗಿದ್ದು. ಯಾರು ಅವನ ಫ್ರೆಂಡು? ಹೇಳು ವಿಶ್ವ, ನನ್ನ ಹತ್ರ ಮುಚ್ಚುಮರೆ ಯಾಕೆ? ನಿನ್ನ ಒಳ್ಳೇದಕ್ಕೆ ನಾನು ಕೇಳ್ತಾ ಇರೋದು. ಯಾರೋ ಆದಿನಾರಾಯಣ ಅಂತೆ, ಪರಮೇಶ್ವರಣ್ಣನಿಗೆ ಜೈಲಲ್ಲಿ ಪರಿಚಯ ಆಗಿದ್ದು. ಆದರೆ ಹೈಲಿ ಕ್ವಾಲಿಫೈಡು ಜಗಣ್ಣ, MBA ಮಾಡಿದಾನಂತೆ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಆಫೀಸರ್ ಆಗಿದ್ನಂತೆ. ಯಾವುದೋ ಚೀಟಿಂಗ್ ಕೇಸಲ್ಲಿ ಸಿಕ್ಕಾಕೊಂಡು ಜೈಲು ಸೇರಿದ್ನಂತೆ ಅಷ್ಟೇ. ಪ್ರಚಂಡ ಬುದ್ಧಿವಂತ, ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಂತೂ ಜೀನಿಯಸ್ಸು. ಈ ಲಾ ಪಾಯಿಂಟ್ಗಳೆಲ್ಲ ಅವ್ನು ನಾಲ್ಗೆ ತುದಿಲೇ ಕುಣಿಸಿರುತ್ತಂತೆ. ಕಾನೂನು ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾನೆ ಅಂತ ಪರಮೇಶ್ವರಣ್ಣ ಹೇಳ್ತಾ ಇದ್ದ. ಅವನಿಗೂ ಅಣ್ಣನಿಗೂ ಬಹಳ ಸ್ನೇಹ. ಈಗ ನಿನ್ನ ವಿರುದ್ಧ ಕೇಸ್ ನಡೆಸೋಕ್ಕೆ ಅಣ್ಣಂಗೆ ಸಪೋರ್ಟಾಗಿ ಅವನೇ ನಿಂತಿರೋದು. ನನಗೆ ಗೊತ್ತಿತ್ತು ವಿಶ್ವ, ನೀನಾಗೆ ಯಾವತ್ತೂ ನನ್ನ ವಿರುದ್ಧ ತಿರುಗಿ ನಿಂತವನಲ್ಲ.
ಯಾರೋ ಹೊರಗಿನವ್ರು ಹೇಳಿಕೊಟ್ಟು ನಿನ್ನ ಮನಸ್ಸು ಕೆಡಿಸಿದ್ದಾರೆ ಅಂತ ನಾನು ಅವತ್ತೇ ಅಂದ್ಕೊಂಡೆ. ಅವನು ಪರಮೇಶ್ವರನ ಸ್ನೇಹಿತ ಅಂತೀಯ. ಅವನು ಬೆನಿಫಿಟ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ. ನೀನು ನಿನ್ನ ಬಗ್ಗೆ ಯೋಚನೆ ಮಾಡು ವಿಶ್ವ. ಯಾರೋ ಔಟ್ಸೈಡರ್ ಹೇಳ್ಕೊಟ್ಟ ಅಂತ ನನ್ನ ವಿರುದ್ಧ ಕೋರ್ಟ್ಗೆ ಹೋಗ್ತೀಯ ನೀನು. ನಾನು ನಿನ್ನ ಅಣ್ಣ ಕಣು. ನಿನಗೆ ಅನ್ಯಾಯ ಮಾಡಿ ನನಗೇನೂ ಆಗಬೇಕಾಗಿಲ್ಲ. ಈಗ ನೀನು ಕೋರ್ಟ್ಗೆ ಹೋಗ್ತಿರೋದು ಯಾಕೆ? ಅಪ್ಪನ ದುಡ್ಡಲ್ಲಿ ನಿನಗೆ ಪಾಲು ಸಿಗಬೇಕು ಅಂತ ತಾನೆ. ಸರಿ, ನಿನ್ನ ಶೇರು ಅಂತ ನಾನು ನಿನಗೆ 5 ಲಕ್ಷ ಕೊಡ್ತೀನಿ, ಸರಿನಾ? 5 ಲಕ್ಷ? $5 ಕೋಟಿ ಸಿಗುತ್ತೆ, 10 ಕೋಟಿ ಸಿಗುತ್ತೆ ಅಂತ ಕನಸು ಕಾಣ್ತಾ ಇದ್ರೆ ಕೇಸು ಇನ್ನೂ 10 ವರ್ಷ ಎಳೆಯತ್ತೆ. ನಿನ್ನ ಕೈಯಿಂದ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡು. ನಂಗೆ ನಿಜವಾಗ್ಲೂ 5 ಲಕ್ಷ ಕೊಡ್ತೀಯ ಅಣ್ಣ? ಖಂಡಿತವಾಗ್ಲೂ ವಿಶ್ವ, ಆದರೆ ಒಂದು ಕಂಡೀಷನ್ ಮೇಲೆ. ನೀನು ನನಗೆ ಕಳಿಸಿರೋ ಲಾಯರ್ ನೋಟಿಸ್ನ ವಾಪಸ್ ತಗೋಬೇಕು. ಅಯ್ಯ, ಅದಕ್ಕೇನಂತೆ, ಇವತ್ತೇ ಲಾಯರ್ ಆಫೀಸ್ಗೆ ಹೋಗಿ ಮಾತಾಡ್ಬಿಡ್ತೀನಿ. ನೀ ಹೇಳೋದು ಸರಿ ಅಲ್ವಾ ಅಣ್ಣ? ಯಾರೋ ಹೊರಗಡೆ ಅವ್ರನ್ನ ನಂಬ್ಕೊಳ್ಳೋದಕ್ಕಿಂತ ಸ್ವಂತ ಅಣ್ಣನ ಜೊತೆ ಕಾಂಪ್ರಮೈಸ್ ಆಗೋದು ಒಳ್ಳೇದೇ. ಆ ಪರಮೇಶ್ವರಣ್ಣನ ಬುದ್ಧಿನೇ ಇಲ್ಲ, ನನ್ನನ್ನು ತಪ್ಪು ದಾರಿಗೆ ಎಳೆದ್ಬಿಡ್ತಿದ್ದ ನೋಡು. ಸರಿಯಾದ ಟೈಮ್ ನೀನು ನನಗೆ ವಾರ್ನಿಂಗ್ ಕೊಟ್ಟೆ ಜಗಣ್ಣ. ನೀನು ನಿಮ್ಮ ಲಾಯರ್ ಹತ್ರ ಮಾತಾಡು, ನಾನು ನಿನ್ನ ದುಡ್ಡಿಗೆ ಅರೇಂಜ್ ಮಾಡ್ತೀನಿ. ಸರಿ ಜಗಣ್ಣ, ನಾ ಬರ್ತೀನಿ. ಹಾಂ. ಡ್ಯಾಡ್, ನೋಡಿದ್ಯಾ ರಾಹುಲ್, ಒಳ್ಳೆ ಮಾತಿನಲ್ಲೇ ಹೇಗೆ ವಿಷಯನ ಹೊರಗೆ ಹಾಕಿಸ್ತೆ ಅಂತ. ನನಗೆ ಅನುಮಾನ ಇತ್ತು, ಪರಮೇಶ್ವರ ಇಷ್ಟೊಂದು ತಕರಾರು ಮಾಡ್ತಾನೆ ಅಂದರೆ ಯಾರದೋ ಬಲವಾದ ಸಪೋರ್ಟೇ ಇರಬೇಕು ಅಂತ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.